ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಕಿಚನ್. ಇವತ್ತು ನಾವು ಚಂದ್ರಕಲಾ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದನ್ನು ಕಾಯಕ್ಕಿಡೋಣ. ಅದನ್ನು ಕಾಯೋಕ್ಕೆ ಬಿಡೋಣ. ಈಗ ಬೇರೆ ಪಾತ್ರೆಯಲ್ಲಿ ನಾವು 2 ಗ್ಲಾಸ್ ಮೈದಾ ಹಿಟ್ಟು ತಗೊಳ್ಳೋಣ. ಹಾಫ್ ಟೇಬಲ್ ಸ್ಪೂನ್ ಸೋಡಾ ತಗೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಗೀ ತಗೊಳ್ಳೋಣ, ತುಪ್ಪ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಅದೇ ಗ್ಲಾಸಿಂದ ನಾನು ನೀರನ್ನ ಎಷ್ಟು ಬೇಕೋ ಅಷ್ಟು ಚಪಾತಿ ಹಿಟ್ಟು ಥರ ನಾವು ಕಲಿಸ್ಕೊಳ್ಳೋಣ. ಚಪಾತಿ ಹದಕ್ಕೆ ಇದು ಬಂದಿದೆ. 10 ಮಿನಿಟ್ಸ್ ನಾವು ಇದನ್ನು ಒಂದು ಪಾತ್ರೆಯಲ್ಲಿ ಮುಚ್ಚಿ 10 ಮಿನಿಟ್ಸ್ ಆಗಿದೆ. ಇವಾಗ ನಾವು ಅದನ್ನು ಲಟ್ಟಿಸ್ಕೊಳ್ಳೋಣ. ಚಪಾತಿ ಥರ ಆಗಿದೆ. ಈಗ ನಾನು ಇದು ಮಸಾಲ ಡಬ್ಬೆ ಮೇಲೆ ಇರುತ್ತಲ್ಲ ಮುಚ್ಚಳ, ಅದನ್ನು ನಾನು ತಗೊಂಡು ಶೇಪ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಮಾಡ್ಕೊಳ್ಳಿ. ಈ ಥರ ಆಗಿದೆ. ಒಂದು ಸೈಡ್ ಪಾತ್ರೆಯಲ್ಲಿ ನೀರು ಇಟ್ಕೊಂಡಿರಬೇಕು. ಅದನ್ನು ನಾವು ಎಡ್ಜಿಗೆ ನಾವು ನೀರನ್ನ ಸ್ಪ್ರೆಡ್ ಮಾಡಿ ಅದ್ರ ಒಳಗಡೆ ನಾನು ಖೋವಾ ತೊಗೊಂಡಿದ್ದೀನಿ 1/4 kg ಅಷ್ಟು. ಸೊ ಅದನ್ನು ನಾವು ಫಿಲ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಒಂದು ನಾವು ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ನಾವು ಮೇಲ್ಗಡೆ ಮುಚ್ಚಿ ಕವರ್ ಮಾಡಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನಾವು ಕೊಟ್ಕೋಬೋದು. ನಾನು ಈ ಥರ ಮಾಡಿದ್ದೀನಿ. ಈ ಥರ ಆಗಿದೆ. ಸೊ ನಾನಿವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗೋಲ್ಡನ್ ಬ್ರೌನ್ ಬರುವವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಆಗಿದೆ ನಂದು. ಇದನ್ನು ಒಂದು ಬೌಲಲ್ಲಿ ತೆಗೆದು ಮೇಲೆ ನಾನು ಶುಗರ್ ಸಿರಪ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಬಿಫೋರ್ ವಿಡಿಯೋಲಿ ನಾನು ಶೇರ್ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ. ಸೊ ನೀವು ಆ ಥರ ಡೈರೆಕ್ಟಾಗಿ ಕೂಡ ನೀವು ತಿನ್ಬೋದು. ಸ್ವೀಟ್ ನಿಮಗೆ ಬೇಕು ಅನ್ನೋದಾದರೆ ಪಾಕ ಮಾಡ್ಕೊಳ್ಳಿ. ಥ್ಯಾಂಕ್ ಯು.